ನಮಸ್ಕಾರ ಎಲ್ಲರಿಗೆ ಸಜ್ಜನಾರ್ದನ್ ಹತ್ರ ಮಾತಾಡ್ತಿರೋದು ಕುಶಲವೇ ಕ್ಷೇಮವೇ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಇದು ಯಾವ ಪ್ರಿವ್ಯೂ ಹಾಗೆ ಸಮಾಧಾನ ಮಾಡಿಕೊಳ್ಳಿ. ನೋಡಿ, ನಾನೆಂತ ಹೇಳಿದ್ದೆ, ಇವತ್ತೆರಡು ಪ್ರಿವ್ಯೂ ಬರ್ತದೆ ಅಂತ. ಪ್ರಿವ್ಯೂ ವಿಡಿಯೋಗಳು ಬಂದಿದೆ. ಪೋಸ್ಟ್ ಮ್ಯಾಚಿನ ವಿಡಿಯೋ, ಇವತ್ತಿನ ಎರಡು ಪೋಸ್ಟ್ ಮ್ಯಾಚ್ ವಿಡಿಯೋ ನಾಳೆ ಹಾಕ್ತೇನೆ ಅಂತ ಹೇಳಿದ್ದೇನೆ. ಸೊ ನಾಳೆ ಟೂ ಮೆನಿ ವಿಡಿಯೋಸ್ ಆಗೋದು ಬೇಡ. ನಾಳೆ ಇವತ್ತಿನ ಎರಡು ಮ್ಯಾಚಿನ ವಿಡಿಯೋ, ಮತ್ತೆ ಪುನಃ ಎರಡು ಪ್ರಿವ್ಯೂ, ಮತ್ತೆ ಪೋಸ್ಟ್ ಮ್ಯಾಚ್, ಕನ್ಫ್ಯೂಷನ್ ಬೇಡ ಅಂತ ನಾಳೆಯ ಸೆಕೆಂಡ್ ಮ್ಯಾಚ್ ಏನಿದೆ ಮುಂಬೈ ವರ್ಸಸ್ RCB, ಅದರ ಪ್ರಿವ್ಯೂ ವಿಡಿಯೋ ಈಗಲೇ ಮಾಡಿ ಹಾಕ್ತಾ ಇದ್ದೇನೆ. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಹೊಟ್ಟೆಗೆ ಹಾಕ್ಕೊಳ್ಳಿ. ನಾಳೆ ಮ್ಯಾಚ್ ಯಾವುದಿರೋದು, ನಾಳೆ ಎರಡನೇ ಮ್ಯಾಚ್ ಯಾವುದಿರೋದು ಅಂತಂದರೆ ಮುಂಬೈ ವರ್ಸಸ್ RCB. ಚಿಕ್ಕದಾಗಿ ಚೊಕ್ಕವಾಗಿ ಹೇಳಬೇಕು ಅಂತಂದರೆ, ರಾಜಸ್ಥಾನ್ ರಾಯಲ್ಸ್ ಹತ್ರ ನಾಯಿಗೆ ಹೊಡೆಸ್ಕೊಂಡ ಎರಡು ತಂಡಗಳ ಸೆಣಸಾಟ. ಯಾವುದು? ಮುಂಬೈ 11 ಓವರಿಗೆ 150 ರನ್ ಹೊಡಿಸ್ಕೊಂಡಿದ್ರು. 11 ಓವರ್ದು ಮ್ಯಾಚಲ್ಲಿ ರಾಜಸ್ಥಾನ್ ವಿರುದ್ಧ 11 ಓವರಿಗೆ 150 ರನ್. ಏನು ವೈಭವ್ ಸೂರ್ಯವಂಶಿ ಮತ್ತೆ ಜೈಸ್ವಾಲ್ ಸೇರ್ಕೊಂಡು ನಾಯಿ ಹೊಡೆದಿದ್ರು. ನಾವು ಏನು ಕಡಿಮೆ ಇಲ್ಲಣ್ಣ, 8 ಓವರಿಗೆ 129 ರನ್ ಹೊಡಿಸಿಕೊಂಡಿದ್ದೆವು. ಪುಣ್ಯಕ್ಕೆ ವೈಭವ್ ಸೂರ್ಯವಂಶಿ ಔಟ್ ಆದ. ಇಲ್ಲ ಇದ್ರೆ 10 ಓವರಿಗೆ 150 ದಾಟ್ತಿತ್ತು. ಮುಂಬೈ ಅವರು ಹೇಳ್ಬೋದಿತ್ತು ನಾವು ನಿಮ್ಗಿಂತ ಪರವಾಗಿಲ್ಲ ಅಂತ. ಪುಣ್ಯಕ್ಕೆ ವೈಭವ್ ಸೂರ್ಯವಂಶಿ ಔಟ್ ಆಗಿದ್ದಕ್ಕೆ ಸ್ವಲ್ಪ 18 ಓವರ್ ತನಕ ಮ್ಯಾಚ್ ಹೋಯ್ತು. ಇಲ್ಲೇ ಇದ್ರೆ ಒಂದು 13 ಓವರಲ್ಲೇ ಆ ಪುಣ್ಯಾತ್ಮ ಮುಗಿಸ್ತಾ ಇದ್ನ ಅಂತ. ಬಟ್ ಅದನ್ನೀಗ ಮರಿಲೇಬೇಕು. RCBಯ ಒಂದು ದೃಷ್ಟಿಕೋನದಿಂದ ಮಾತಾಡ್ತೇನೆ. ಏನು ಅಂತಂದರೆ, ಮತ್ತೊಂದು ಅವೇ ಮ್ಯಾಚ್, 2 ಗೆದ್ದು 1 ಸೋತಿದ್ದೇವೆ. 2 ಗೆದ್ದಂತಹ ರೀತಿ ಮತ್ತು 3ನೇದು ಸೋತಂತಹ ರೀತಿ ಎಲ್ಲವೂ ಅಪ್ರತಿಮ. ವಾವ್, ಅಲ್ಟಿಮೇಟ್. ಯಾಕಂತಂದರೆ ಫಸ್ಟ್ ಮ್ಯಾಚ್ SRH ಅಗೇನ್ಸ್ಟ್ 1 ಸೈಡೆಡ್ ವಿಕ್ಟ್ರಿ ಥರ ಇತ್ತು, CSK ಅಗೇನ್ಸ್ಟ್ 1 ಸೈಡೆಡ್ ವಿಕ್ಟ್ರಿ ಥರ ಇತ್ತು, ಹಾಗೆ RR ಅಗೇನ್ಸ್ಟ್ 1 ಸೈಡೆಡ್ ಡಿಫೀಟ್ ಥರ ಇತ್ತು. ಸೊ ಮಿಡ್ಲಲ್ಲಿ ಎಲ್ಲಿಲ್ಲ ಹೋರಾಟ ಗೀರಾಟ ಎಂತ ಇಲ್ಲ, ಒನ್ ಸೈಡೆಡ್ ಆಗಿ ಹೊಡಿತೇವೆ, ಇಲ್ಲದ್ರೆ 1 ಸೈಡೆಡ್ ಆಗಿ ಹೊಡಿಸಿಕೊಳ್ಳುತ್ತೇವೆ. ತಂಡದಲ್ಲಿ ಎಂತಾರು ಬದಲಾವಣೆ ಆಗ್ತದ? ತಂಡದಲ್ಲಿ ಗೊತ್ತಿಲ್ಲ ಅಣ್ಣ. ಈಗ ನೋಡಿ, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಂತಹ ವೆಂಕಟೇಶ್ ಅಯ್ಯರ್ ಅವರು ಭಯಂಕರ ಫಾರ್ಮಿಗೆ ಅಂದರೆ ಒಳ್ಳೆ ಒಂದು ಇನ್ನಿಂಗ್ಸ್ ಆಡಿರೋದ್ರಿಂದಾಗಿ, ಮತ್ತೆ ನಮ್ಮ ಬೌಲಿಂಗ್ ಲೈನಪ್ಪಲ್ಲಿ ಅಭಿನಂದನ್ ಸಿಂಗ್ ಅವರು, ಆ ದೇವರೇ, ಅಪ್ರತಿಮ ಬೌಲಿಂಗ್, ಮಾತಾಡುವಾಗೆ ಇಲ್ಲ ಬೌಲಿಂಗ್ ತೀರಾ. ಅಂದರೆ ವೆರಿ ಪ್ರೆಡಿಕ್ಟೇಬಲ್, ಲೈನ್ ಆ್ಯಂಡ್ ಲೆಂತ್, ಸ್ಪೀಡ್ ಕೂಡ ಪ್ರೆಡಿಕ್ಟೇಬಲ್ ಇರೋದ್ರಿಂದಾಗಿ ಮಂಗೇಶ್ ಯಾದವ್ ಅವ್ರನ್ನ ಹಾಕ್ಕೊಳ್ತಾರೋ ಏನಂತಾನೆ ಐಡಿಯಾನೇ ಇಲ್ಲ. ಅಥವಾ ಬ್ಯಾಟಿಂಗ್ ಸ್ಟ್ರಾಂಗ್ ಮಾಡಲಿಕ್ಕೆ ವೆಂಕಟೇಶ್ ಅಯ್ಯರ್ ಅವರನ್ನೇ ಹಾಕ್ಕೊಂಡು ಪ್ಲೇಯಿಂಗ್ 11ಅಲ್ಲಿಯೇ ಅಭಿನಂದನ್ ಸಿಂಗ್ ಅವರನ್ನು ಬಿಡ್ತಾರೋ ಏನಂತ ಗೊತ್ತಾಗ್ತಾ ಇಲ್ಲ. ಒಂದೇ ಒಂದು ಸೋಲು, ಬಟ್ ಆ ಸೋತಂತಹ ರೀತಿಯಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದು ವೆಂಕಟೇಶ್ ಅಯ್ಯರ್ ಅವರು ಕ್ಲಿಕ್ ಆಗಿರೋದ್ರಿಂದಾಗಿ ಒಂಚೂರಿಗೆ ತಂಡದಲ್ಲಿ ಯಾರು ಬೇಕು ಯಾರು ಬೇಡ, ರೊಮಾರಿಯೋ ಶೆಫರ್ಡ್ ಬೇಕಾ, ಅವ್ರದ್ದು ಬೌಲಿಂಗ್ ಇಲ್ಲ, ನಮ್ಮದು ಬ್ಯಾಟಿಂಗ್ ಸ್ಟ್ರಾಂಗ್ ಉಂಟು, ಏನಾದ್ರು ಹೆಚ್ಚು ಕಡಿಮೆ ಮಾಡ್ಬೋದು. ರೊಮಾರಿಯೋ ಶೆಫರ್ಡ್ ಅವ್ರನ್ನ ಕೂರಿಸಿ ಡಫಿ ಅವ್ರನ್ನ ಒಳಗಡೆ ತೊಗೊಂಬರ್ಬೋದು, ಮತ್ತು ಬ್ಯಾಟಿಂಗ್ ಆರ್ಡ್ರಲ್ಲೂ ಕೂಡ ಏನೋ ಒಂದು ಚೇಂಜ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಗೊತ್ತಿಲ್ಲ, ಟೂ ಮೆನಿ ಚೇಂಜಸ್ ಕೂಡ ಮಾಡಬಾರ್ದು. ಒಂದು ಟೀಮ್ ಸೋತ ಕೂಡಲೇ, ಒಂದು ಮ್ಯಾಚ್ ಸೋತದಷ್ಟೇ, ಸಡನ್ನ ಇಷ್ಟೆಲ್ಲ ಚೇಂಜ್ ಮಾಡಿದರೆ ಪ್ಯಾನಿಕ್, ಹೆದರಿ ಹೋದ್ರು ಅಂತ ಮತ್ತೆ ಎಲ್ಲರೂ ಹೇಳ್ತಾರೆ. ಸೊ ಅಂಥ ಒಂದು ಮೇಜರ್ ಚೇಂಜಸ್ ಆಗೋದಿಲ್ಲ. ಬಟ್ ಫಾರ್ ಶೋರ್ ಅಭಿನಂದನ್ ಸಿಂಗ್ ಅವರು ಬೆಂಚಲ್ಲಿ ಕೂತ್ಕೊಳ್ತಾರೆ ಅಂತ ಅಂದ್ಕೊಂಡಿದ್ದೇನೆ. 3 ಮ್ಯಾಚ್ ಆಯಿತು, ನನಗೆ 3 ಮ್ಯಾಚಲ್ಲೂ ಕೂಡ ಇಂಪ್ರೆಸಿವ್ ಅಂತ ಅನ್ನಿಸ್ಲೇ ಇಲ್ಲ. ನಾನು ಆನೆಸ್ಟಾಗಿ ಹೇಳ್ತಾ ಇದ್ದೀನಿ. ನಿಮಗೆ ವಾವ್ ಅಲ್ಟಿಮೇಟ್ ಅಂತ ಅನಿಸಿರ್ಬೋದು, ಅದು ನಿಮ್ಮ ಒಂದು ಇಷ್ಟ. ನಿಮಗೆ ಯಾರು ಇಷ್ಟ ಆಗ್ತಾರೆ, ಯಾರು ಇಷ್ಟ ಆಗೋದಿಲ್ಲ ಅಂತ ನಾನು ಹೇಳಲಿಕ್ಕೆ ಆಗೋದಿಲ್ಲ. ಆ್ಯಂಡ್ ಮುಂಬೈ ಇಂಡಿಯನ್ಸ್ ಬಗ್ಗೆ ಮಾತಾಡೋದಿದ್ರೆ, ಮುಂಬೈ ಇಂಡಿಯನ್ಸ್ 13 ವರ್ಷಗಳ ನಂತರ ಕೆಮ್ಮ ಬರ್ತಾ ಉಂಟು, 13 ವರ್ಷಗಳ ನಂತರ ಫಸ್ಟ್ ಮ್ಯಾಚ್ ವಿನ್ ಆಗಿದ್ರು. ಹೇಳಿದ್ನಲ್ಲ ಮುಂಬೈ ಈ ಸಲ ಸ್ಟ್ರಾಂಗ್ ಉಂಟು ಹಾಗೆ ಹೀಗೆ ಅಂತ ಹೇಳಿದ್ದೆ. ಮತ್ತು 2 ಮ್ಯಾಚ್ ಸೋತ ರೀತಿ ನೋಡಿದರೆ ಇವರು ಸೆಕೆಂಡ್ ಹಾಫಲ್ಲೇ ನಾವು ಟೇಬಲ್ ಟರ್ನ್ ಮಾಡೋದು, ಫಸ್ಟ್ ಹಾಫ್ ನಾವು ಚಂದ ಮಾಡಿ ಆಡೋದಿಲ್ಲ ಅಂತ ಒಂದಿಷ್ಟು ವರ್ಷದಿಂದ ಇವ್ರು ಹೇಗೆ ಆಡ್ಕೊಂಡು ಬಂದಿದ್ದಾರೆ, ಅದೇ ಫಾರ್ಮುಲಕ್ಕೆ ಬದ್ಧರಾಗಿದ್ದಾರಾ? ಯಾಕಂತಂದ್ರೆ ಇವ್ರದ್ದು ಫಸ್ಟ್ ಹಾಫ್ ಚಂದ ಇರೋದೇ ಇಲ್ಲ. ಸೆಕೆಂಡ್ ಹಾಫ್ ಶುರುವಾದ ಕೂಡ ಥೈ ಅಂತ ಬರ್ತಾರೆ, ನಾ ಬಂದೆ, ನಾ ಇದ್ದೇನೆ, ನಾ ಎದ್ದೆ ಅಂತ ಅಂದ್ಕೊಂಡು. ಸೊ ಯಾಕೆ ಇವರು ಈ ಥರ ಆಡಿದ್ರಂತ ಗೊತ್ತಿಲ್ಲ. ಆ್ಯಂಡ್ ಎಕ್ಸ್ಪೆಷಲಿ ಥರ್ಡ್ ಮ್ಯಾಚಲ್ಲಿ ಸ್ಯಾಂಟ್ನರ್ ಅವರನ್ನು ಕೂರಿಸಿದ್ರು, ಮತ್ತು ಪುನಃ ಗಜನ್ಫರ್ ಅವ್ರನ್ನ ಹಾಕ್ಕೊಂಡ್ರು. ನನಗೆ ಇವ್ರದ್ದು ಪ್ಲೇಯಿಂಗ್ 11 ಕಾಂಬಿನೇಷನ್ ಅರ್ಥ ಆಗ್ತಾ ಇಲ್ಲ. ವಿಲ್ ಜಾಕ್ಸ್ ಇದು ಎಂಥ ಕತೆ ಅಂತ ನಂಗೆ ಗೊತ್ತಿಲ್ಲ. ನಾನು ಜಾಸ್ತಿ ರಿಸರ್ಚ್ ಮಾಡಲಿಲ್ಲ ಅವ್ರು ಅವೈಲೇಬಲ್ ಇದ್ದಾರೆ ಇಲ್ವೋ ಅಂತ. ಬಟ್ ಎನಿವೇಸ್, ಇವರು ಆ್ಯಸ್ ಅ ಬ್ಯಾಟಿಂಗ್ ಯೂನಿಟ್ ಕ್ಲಿಕ್ ಆಗಲೇಬೇಕು. ಯಾಕಂತಂದರೆ ಬೌಲಿಂಗಲ್ಲಿ ನಿಮ್ಮ ಒಂದೇ ಪ್ಲೇಯಿಂಗ್ 11ಅಲ್ಲಿ ಶಾರ್ದುಲ್ ಠಾಕೂರ್ ಹಾಗೂ ದೀಪಕ್ ಚಹರ್ ಇಬ್ಬರನ್ನು ಇಟ್ಕೊಳ್ಳಿಕ್ಕಾಗಲಿಲ್ಲ, ಯಾರೋ ಒಬ್ಬರು ಆಡ್ಬೋದು. ಇವರು ಬ್ಯಾಟಿಂಗ್ ಪವರ್ ಹೌಸ್ ಆಗಿರೋದ್ರಿಂದ ಇವರು ಮೈ ಚಳಿ ಬಿಟ್ಟು ಆಡಲೇಬೇಕು. ಅಲ್ಲ, ನಮ್ಮ ಅಗೇನ್ಸ್ಟ್ ಆಡೋದು ಬೇಡ. ಬಟ್ ಎನಿವೇಸ್, ಮುಂಬೈ ದೃಷ್ಟಿಕೋನದಿಂದ ಮಾತಾಡಿದಾಗ ಏನು
ಅವ್ರ ಬ್ಯಾಟಿಂಗ್ ಕ್ಲಿಕ್ ಆಗಲೇಬೇಕು. ಯಾಕಂತಂದರೆ RCBಯ ಬ್ಯಾಟಿಂಗ್ ಸ್ಟ್ರಾಂಗ್ ಉಂಟು. 96 ರನ್ನಿಗೆ 6 ವಿಕೆಟ್ ಹೋಗಿ ಕೂಡ 201 ರನ್ RCB ಹೊಡೆದಿದ್ದಾರಂತಂದರೆ ಇವರ ಬ್ಯಾಟಿಂಗಲ್ಲಿ ಡೆಪ್ತ್ ಉಂಟು, ಸ್ಟ್ರೆಂತ್ ಉಂಟು ಅಂತ ಅರ್ಥ. ಸೊ ಮುಂಬೈ ಇಂಡಿಯನ್ಸ್ RCBಯನ್ನು ಲೈಟಾಗಿ ತಗೊಳ್ಳಿಕ್ಕೆ ಆಗೋದಿಲ್ಲ. RCB ಶತಾಯಗತಾಯ ಪ್ರಯತ್ನ ಮಾಡಿಯೇ ಮಾಡ್ತದೆ. ಒಂದು ಮ್ಯಾಚ್ ಸೋತಿದ್ದೇವೆ, ಇನ್ನೊಂದು ಮ್ಯಾಚ್ ಸೋತು ಆ ಒಂದು ಮೊಮೆಂಟಮನ್ನು ಹಾಳು ಮಾಡಿಕೊಳ್ಬಾರ್ದು. 2 ಮ್ಯಾಚ್ ಏನು ಗೆದ್ದಿದ್ವಲ್ಲ ಅದೇ ಥರದ ಒಂದು ಗೆಲುವಿನ ಟ್ರ್ಯಾಕಿಗೆ ಬರಬೇಕು ಅಂತ RCB ಶತಾಯಗತಾಯ ಪ್ರಯತ್ನ ಮಾಡಿಯೇ ಮಾಡ್ತದೆ. ನಿಮಗೇನು ಅನ್ನಿಸ್ತದೆ, ನಾಳೆ ಯಾರು ವಿನ್ ಆಗ್ತಾರೆ ಅಂತ ಈಗಲೇ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. RCBಯ ಪ್ಲೇಯಿಂಗ್ 11 ಏನಾಗಬೇಕು, ಮುಂಬೈ ಇಂಡಿಯನ್ಸಿನ ಪ್ಲೇಯಿಂಗ್ 11 ಏನಾಗಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಕಮೆಂಟ್ ಸೆಕ್ಷನ್ ಈಸ್ ಆಲ್ ಯುವರ್ಸ್. ಆ್ಯಂಡ್ ಇವತ್ತು ಪೋಸ್ಟ್ ಮ್ಯಾಚ್ ವಿಡಿಯೋ, ಇವತ್ತೇನು 2 ಮ್ಯಾಚ್ ಇದೆ ಅದರದ್ದು ವಿಡಿಯೋ ನಾಳೆ ಬೆಳಿಗ್ಗೆ ಬರ್ತದೆ. ಹಾಗೂ ನಾಳೆ 3:15 ಒಂದು ಮ್ಯಾಚ್ ಉಂಟಲ್ಲ, ಅದರದ್ದು ಪ್ರಿವ್ಯೂ ಕೂಡ ನಾಳೆ ಬರ್ತದೆ. ಇವತ್ತಿಗೆ 3 ವಿಡಿಯೋ ಆಯಿತು, ನಾಳೆ ಮಿಕ್ಕಿದೆಲ್ಲ ನಾಳೆ ಬರ್ತದೆ. ಸರಿಯಾಗಿದ್ರೆ ಬರುವ. ನಮಸ್ಕಾರ.